ನೋಡಿ ಇದು ಅರೇಬಿಕಾ ಕಾಫಿ, ಇನ್ಸ್ಟೆಂಟ್ ಕಾಫಿ ಮಾಡ್ತಾರೆ ನೋಡಿ. ಸನ್ರೈಸ್, ನೆಸ್ಕೆಫೆ, ಬ್ರೂ, ಲೆವಿಸ್ಟಾ ಈ ಬ್ರ್ಯಾಂಡಲ್ಲೇ ಇದಲ್ಲೇ ಮಾಡೋದು. ಈ ರೋಬಸ್ಟಾ ಕಾಫಿಂದ ಇದೆ ನೋಡಿ, ಇದು ರೋಬಸ್ಟಾ ಕಾಫಿ. ಇದರಲ್ಲಿ ಫಿಲ್ಟರ್ ಕಾಫಿ ಮಾಡ್ಬೋದು, ಅರೇಬಿಕಾದಲ್ಲಿ ಫಿಲ್ಟರ್ ಸಹ ಮಾಡ್ಬೋದು, ಇನ್ಸ್ಟೆಂಟ್ ಸಹ ಮಾಡ್ಬೋದು. ಅಂದರೆ ನಿಮಗೆ ತುಂಬ ಕಹಿ ಬೇಕಂದರೆ ರೋಬಸ್ಟನ್ನ ಫಿಲ್ಟರ್ ಕಾಫಿಗೆ ಬಳಸ್ಬೋದು, ಕಹಿ ಸ್ವಲ್ಪ ಕಮ್ಮಿ ಬೇಕಂದರೆ ಅರೇಬಿಕನ ಫಿಲ್ಟರ್ ಕಾಫಿಗೆ ಬಳಸ್ಬೋದು. ಎರಡರಲ್ಲಿ ಸಹ ಫಿಲ್ಟರ್ ಮಾಡ್ತಾರೆ. ಆದರೆ ಇಂಡಿಯಾದಲ್ಲಿ ಮಾತ್ರ ಅರೇಬಿಕಾದಲ್ಲಿ ಇನ್ಸ್ಟೆಂಟ್ ಕಾಫಿನ ಮಾಡೋದು, ಯಾಕೆಂದೇಳಿದರೆ ಕಹಿ ಕಮ್ಮಿ ಇರುತ್ತೆ ಅಂತೇಳಿ. ಇದರಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದರೆ, ಇದರ ಎಲೆ ನೋಡಿ ದೊಡ್ಡದಾಗಿರುತ್ತೆ, ಇದರ ಎಲೆ ನೋಡಿ ಚಿಕ್ಕದಾಗಿರುತ್ತೆ. ಇದರ ಸ್ಟೆಮ್ ನೋಡಿ ಚಿಕ್ಕದಾಗಿದೆ, ಇದರ ಸ್ಟೆಮ್ ದೊಡ್ಡದಾಗಿರುತ್ತೆ. ಮತ್ತೆ ಕಾಫಿ ನೋಡಿ ರೌಂಡ್ ಆಗಿ ಚಿಕ್ಕದಾಗಿರುತ್ತೆ, ರೋಬಸ್ಟಾ ಗ್ರೇಪ್ಸ್ ತರ ದೊಡ್ಡದಾಗಿರುತ್ತೆ. ರೋಬಸ್ಟಾ ರೌಂಡ್ ಆಗಿದ್ರೆ ಅರೇಬಿಕಾ ಓವಲ್ ಆಗಿರುತ್ತೆ. ಅರೇಬಿಕಾ ಕಾಫಿ ವರ್ಷಕ್ಕೆ 6 ಇಂದ 8 kg ಗಂಟ ಪ್ರೊಡಕ್ಷನ್ ಕೊಡುತ್ತೆ. ಅದರಿಂದ 4 kg ಗಂಟ ಕಾಫಿ ಪ್ರೊಡಕ್ಷನ್ 4 kg ಪೌಡರ್ನ ಮಾಡ್ಬೋದು. ರೋಬಸ್ಟಾ 4ರಿಂದ 6 kg ಕೊಡುತ್ತೆ, ಅದರಿಂದ 2 kg ಕಾಫಿ ಪೌಡರ್ನ ಮಾಡ್ಬೋದು. ಮತ್ತೆ ರೋಬಸ್ಟ್ ಗಿಡ 100 ವರ್ಷ ಬದುಕಿದ್ರೆ ಅರೇಬಿಕಾ ಗಿಡ 20 ವರ್ಷ ಮಾತ್ರ ಬದುಕೋದು. ಇದಕ್ಕೆ ಲೈಫ್ ಟೈಮ್ ಕಮ್ಮಿ ಇರುತ್ತೆ, ಅದಕ್ಕೆ ಅರೇಬಿಕಾ ಕಾಫಿಗೆ ತುಂಬಾ ಕಾಸ್ಟ್ಲಿ, ಬೆಳೆ ಜಾಸ್ತಿ ಇರುತ್ತೆ. ಇದರ ಎತ್ತರ ಬಂದ್ಬಿಟ್ಟು 5 ಅಡಿ ಎತ್ತರ ಬೆಳೆಯುತ್ತೆ, ರೋಬಸ್ಟಾ 7 ಅಡಿ ಎತ್ತರ ಬೆಳೆಯುತ್ತೆ. ಅರೇಬಿಕಾ ಕಾಫಿ ಹಣ್ಣಾಗ್ಲಿಕ್ಕೆ 9 ತಿಂಗಳಾಗುತ್ತೆ, ಅದಕ್ಕೆ ನವೆಂಬರ್ ಅಥವಾ ಡಿಸೆಂಬರ್ ಒಳಗಡೆ ಅರೇಬಿಕಾದು ಹಾರ್ವೆಸ್ಟಿಂಗ್ ಟೈಮ್ ಇರುತ್ತೆ. ರೋಬಸ್ಟ್ ಹಣ್ಣಾಗಬೇಕಂದ್ರೆ 11 ಮಂತ್ಸ್ ಆಗುತ್ತೆ, ಅದಕ್ಕೆ ಜನವರಿ ಅಥವಾ ಫೆಬ್ರವರಿ ಒಳಗಡೆ ರೋಬಸ್ಟ್ನ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಅಂದ್ರೆ ಕಾಫಿದು ಫ್ಲವರಿಂಗ್ ಸೀಸನ್ ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಮಲ್ಲಿಗೆ ತರ ಹೂ ನೋಡ್ಲಿಕ್ಕೆ ಸಿಗ್ತದೆ. ಹೂವೆಲ್ಲ ಬಾಡಿ ಹೋದ್ಮೇಲೆ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಫಿ ಬೆಳೆಯುತ್ತೆ. ಆ ಕಾಫಿ ದೊಡ್ಡದಾಗ್ಬೇಕಂದ್ರೆ 3 ತಿಂಗಳಾಗುತ್ತೆ. 3 ತಿಂಗಳಾದ್ಮೇಲೆ ಈ ರೀತಿಯಾಗಿರುತ್ತೆ. ಇದೆಲ್ಲ ಕಾಯಿ. ಈ ಕಾಯಿನ ಹಣ್ಣಾಗ್ಬೇಕಂದ್ರೆ ಟೋಟಲ್ ಆಗಿ 9 ತಿಂಗಳು ತಗೊಳುತ್ತೆ. ಅದಕ್ಕೆ ಹಣ್ಣಾದ್ಮೇಲೆ ರೆಡ್ ಆಗಿ ನೋಡ್ಲಿಕ್ಕೆ ಸಿಗ್ತದೆ, ಅವಾಗನೇ ಕೀಳ್ತಾರೆ. 3 ತಿಂಗಳು 9 ತಿಂಗಳು ಸೇರಿದ್ರೆ 1 ವರ್ಷ. 1 ವರ್ಷಕ್ಕೆ ಒಂದ್ಸತಿ ಹಾರ್ವೆಸ್ಟಿಂಗ್ ಮಾಡೋದು, ಅದು ಜನವರಿ ಇಲ್ಲಾಂದ್ರೆ ಫೆಬ್ರವರಿ ಒಳಗಡೆ. ಇವಾಗ ಈ ಕಾಫಿ ಎಲೆಯಲ್ಲಿ, ಕಾಫಿ ಸೀಡಲ್ಲಿ ಯಾವುದೇ ಸ್ಮೆಲ್ ಬರಲ್ಲ. ಇದನ್ನ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿದ್ರೆ ಮಾತ್ರ ಕಾಫಿದು ಸ್ಮೆಲ್ ಗೊತ್ತಾಗೋದು. ಚಿಕೋರಿ ಕೇಳಿದ್ದೀರಾ? ಓಕೆ, ಚಿಕೋರಿ ಅಂತ ಹೇಳಿದ್ರೆ ಒಂದು ಗಿಡದ ಹೆಸರು. ಅದನ್ನ ಇಲ್ಲಿ ಬೆಳೆಸಲ್ಲ. ಚಿಕೋರಿ ಬೆಳೆಯೋದು ಗುಜರಾತ್ ಮತ್ತು UP-ಲಿ. ಯಾಕಂದ್ರೆ ಅದು ಬೆಳಿಬೇಕಂದ್ರೆ ತುಂಬಾ ಹಾಟ್ ಆದಂತ ಕ್ಲೈಮೇಟ್ ಇರಬೇಕು, ಅದಕ್ಕೆ ಅಲ್ಲೇ ಜಾಸ್ತಿ ಬೆಳೆಸ್ತಾರೆ. ಆ ಗಿಡದ ಬೇರ್ ನೋಡ್ಲಿಕ್ಕೆ ಮೂಲಂಗಿ ತರ ಇರುತ್ತೆ. ಅದನ್ನ ಕಟ್ ಮಾಡಿ ಡ್ರೈ ಮಾಡಿ ಪೌಡರ್ ಮಾಡಿ ಕಾಫಿಗೆ ಮಿಕ್ಸ್ ಮಾಡ್ತಾರೆ. ಅವಾಗ ಕಾಫಿ ಪೌಡರ್ ಯಾವುದು, ಚಿಕೋರಿ ಪೌಡರ್ ಯಾವುದು ಅಂತ ಗೊತ್ತಾಗಲ್ಲ, ಎರಡು ಒಂದೇ ರೀತಿ ಇರುತ್ತೆ. ಈಗ ನಿಮಗೆ ಪ್ಯೂರ್ ಕಾಫಿ ಬೇಕು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಸಿಗಲ್ಲ, ಮಾರ್ಕೆಟಲ್ಲಿ ನಿಮಗೆ ಕೊಳ್ಬೋದು, ಹಾಳಾಗೋದಿಲ್ಲ. ಆ ಪ್ಯೂರ್ ಕಾಫಿಗೆ ಒಂದು ಬ್ರ್ಯಾಂಡ್ ಹೆಸರಾಗಿ ತರಬೇಕಂದ್ರೆ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮೈಲ್ಡ್ ಕಾಫಿಯಿಂದ ಮಾಡ್ತಾರೆ, ಇನ್ನೊಂದು ಬ್ಲೆಂಡೆಡ್ ಕಾಫಿಯಿಂದ ಮಾಡ್ತಾರೆ. ಮೈಲ್ಡ್ ಕಾಫಿ ಅಂತ ಹೇಳಿದ್ರೆ 70% ಇನ್ಸ್ಟೆಂಟ್ ಕಾಫಿ ಪೌಡರಿಗೆ 30% ಚಿಕೋರಿನ ಮಿಕ್ಸ್ ಮಾಡಿರ್ತಾರೆ. ಇಲ್ಲಾಂದ್ರೆ 60% ಫಿಲ್ಟರ್ ಕಾಫಿ ಪೌಡರಿಗೆ 40% ಚಿಕೋರಿನ ಮಿಕ್ಸ್ ಮಾಡಿರ್ತಾರೆ. ಒಂದೊಂದು ಬ್ರ್ಯಾಂಡ್ ಅವರು ಒಂದೊಂದು ಥರ ಮಿಕ್ಸ್ ಮಾಡಿರ್ತಾರೆ. ಯಾಕೆಂತ ಹೇಳಿದ್ರೆ ಚಿಕೋರಿ ಮಿಕ್ಸ್ ಮಾಡೋದ್ರಿಂದ ಮಾರ್ಕೆಟಿಗೆ 4 ರೀತಿಯ ಬೆನಿಫಿಟ್ ಸಿಗ್ತದೆ. ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಪ್ಯೂರ್ ಕಾಫಿ ತುಂಬಾ ಕಹಿ ಇರುತ್ತೆ, ಆ ಕಹಿನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಚಿಕೋರಿ ಹಾಕ್ತಾರೆ. ಅವಾಗ ಕಾಫಿದ ಟೇಸ್ಟ್ ಕಮ್ಮಿ ಆಗ್ತದೆ, ಚಿಕೋರಿದ ಟೇಸ್ಟ್ ಜಾಸ್ತಿ ಆಗ್ತದೆ. ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಪ್ರೈಸ್ನ ಕಮ್ಮಿ ಮಾಡ್ಲಿಕ್ಕೆ. ಈಗ ಚಿಕೋರಿಗೆ ಅಷ್ಟು ಬೆಲೆ ಇರಲ್ಲ, ಚೀಪಾಗಿ ಸಿಗ್ತದೆ. ಚಿಕೋರಿ ಎಷ್ಟು ಮಿಕ್ಸ್ ಮಾಡ್ತಾರೆ ಅಷ್ಟು ಪ್ರೈಸ್ ಕಮ್ಮಿ ಆಗ್ತದೆ, ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಇನ್ನೊಂದು ಕಲರ್ ಬರಲಿ ಅಂತ ಹಾಕ್ತಾರೆ. ಪ್ಯೂರ್ ಕಾಫಿ ಇದ್ರೆ ತುಂಬಾ ಕಲರ್ ಕೊಡಲ್ಲ, ಅದು ನೋಡ್ಲಿಕ್ಕೆ ಗೋಲ್ಡನ್ ಬ್ರೌನ್ ಅಲ್ಲಿ ಇರುತ್ತೆ. ಚಿಕೋರಿ ಹಾಕಿದ್ರೇನೆ ಕಲರ್ ಕೊಡುತ್ತೆ, ಥಿಕ್ನೆಸ್ ಕೊಡುತ್ತೆ, ಅವಾಗನೇ ಡಾರ್ಕ್ ಬ್ರೌನಿಗೆ ಬಂದಿರುತ್ತೆ. ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ, ಒಂದು ಕಾಫಿಗೆ ಒಂದು ಎಕ್ಸ್ಪೈರಿ ಡೇಟ್ ಇರಲಿ ಅಂತ. ಈಗ ಪ್ಯೂರ್ ಕಾಫಿ ಇದ್ರೆ 10 ವರ್ಷ ಇಟ್ಕೊಳ್ಬಹುದು, ಚಿಕೋರಿ ಮಿಕ್ಸ್ ಮಾಡಿದ ಮೇಲೆ 6 ತಿಂಗಳು ಮಾತ್ರ ಇಟ್ಕೊಳ್ಳೋಕ್ಕಾಗೋದು. ಯಾಕೆಂದ್ರೆ ಇದ್ರೆ ಚಿಕೋರಿ ಕಾಫಿನ ಒಮ್ಮೆ ಯೂಸ್ ಮಾಡಿದ ಮೇಲೆ ಓಪನ್ ಮಾಡಿ ಇಟ್ಟಿರ್ತೀರಾ, ಅವಾಗ ಗಾಳಿ ತೆಗೆದ್ರೆ ಸಾಕು ಗಟ್ಟಿ ಆಗ್ತದೆ. ಆ ರೀತಿ ಗಟ್ಟಿ ಆದಾಗ ನೀವೇನ್ ಮಾಡ್ತೀರಾ, ಪ್ಯಾಕೆಟ್ ಕೆಟ್ಟೋಗಿರ್ಬೋದು ಅಂತೇಳಿ ಬಿಸಾಡ್ತೀರಾ, ಬೇರೆ ಕಾಫಿನ ತರ್ತೀರಾ, ಅವಾಗ ಮಾರ್ಕೆಟಿಗೆ ಬೆನಿಫಿಟ್ ಸಿಗ್ತದೆ. ಆ ರೀತಿ ಚಿಕೋರಿ ಆಡ್ ಮಾಡಿದ ಮೇಲೆನೆ ಇನ್ಸ್ಟೆಂಟ್ ಕಾಫಿ ಮಾಡ್ತಾರೆ, ಆಮೇಲೆ ಬ್ರ್ಯಾಂಡ್ ಹೆಸರು ಇಟ್ಟಿರ್ತಾರೆ. ಅದೇ ಸನ್ರೈಸ್, ನೆಸ್ಕೆಫೆ, ಬ್ರೂ, ಲೆವಿಸ್ಟಾ ಬ್ರ್ಯಾಂಡ್ ಹೆಸರು ಕೇಳಬೇಕಂದ್ರೆ 100ಗಿಂತ ಮೇಲಿರುತ್ತೆ. ನೀವು ಮಾರ್ಕೆಟ್ಗೆ ಹೋದಾಗ ಎಲ್ಲಾ ಪ್ಯಾಕೆಟ್ ಹಿಂದ್ಗಡೆ ನೋಡ್ಬೋದು, ಎಷ್ಟು ಕಾಫಿ ಇದೆ, ಎಷ್ಟು ಚಿಕೋರಿ ಇದೆ ಅಂತ ಮೆನ್ಷನ್ ಮಾಡಿರ್ತಾರೆ. ಚಿಕೋರಿ ಬೇಕಂತ ಹೇಳಿದ್ರೆ ಕಮ್ಮಿ ಯೂಸ್ ಮಾಡ್ಬೋದು. 80% ಕಾಫಿ ಇದ್ರೆ 20% ಚಿಕೋರಿ ಇರಬೇಕು, ಆ ಥರ ಇದ್ರೆ ಬೆಸ್ಟ್ ರೇಷೋ 80-20 ರೇಷೋ. ಚಿಕೋರಿ ಪೌಡರ್ ಬೇಡ ಅಂತ ಹೇಳಿದ್ರೆ ಬ್ಲೆಂಡೆಡ್ ಕಾಫಿ ಸಿಗ್ತದೆ. ಬ್ಲೆಂಡೆಡ್ ಕಾಫಿಲಿ ಚಿಕೋರಿನ ಹಾಕೋದಿಲ್ಲ, ಅರೇಬಿಕಾ ಮತ್ತೆ ರೋಬಸ್ಟಾ ಎರಡು ಕಾಫಿನ ಮಿಕ್ಸ್ ಮಾಡಿಬಿಟ್ಟು ಬ್ಲೆಂಡೆಡ್ ಕಾಫಿ ಮಾಡಿರ್ತಾರೆ. ಅದರಲ್ಲಿ ನೀವು ಫಿಲ್ಟರ್ನಾದ್ರೂ ಮಾಡ್ಬೋದು, ಇನ್ಸ್ಟೆಂಟ್ ಕಾಫಿ ಆದ್ರೂ ಮಾಡ್ಬೋದು. ಅದರಲ್ಲಿ ಪೌಡರ್ ಮಾಡಿದ್ರೆ 10 ವರ್ಷ ಇಟ್ಕೊಳ್ಬೋದು, ಅದರಲ್ಲಿ ಇನ್ಸ್ಟೆಂಟ್ ಕಾಫಿ ಮಾಡಿದ್ರೆ 3 ತಿಂಗಳು ಇಟ್ಕೊಳ್ಬೋದು. ಆ ಬ್ಲೆಂಡೆಡ್ ಕಾಫಿ ಇಲ್ಲಿದ್ರೆ ಪ್ಲಾಂಟೇಶನ್ ಬ್ಲೆಂಡೆಡ್ ಕಾಫಿ ಅಂತ ಕರೀತಾರೆ. ನಿಮಗೆ ಮಾರ್ಕೆಟಲ್ಲಿ ನೋಡೋದಾದ್ರೆ ಸ್ಟಾರ್ಬಕ್ಸ್, ಟಾಟಾ ಗೋಲ್ಡ್, CCB, ಅಮೆರಿಕಾ ಲೆತೆ, ಟಾಟಾ ಗ್ರ್ಯಾಂಡ್ ಪ್ರೀಮಿಯಂ, ನೆಸ್ಕೆಫೆ ಗೋಲ್ಡ್, IB ಡಿಕಾಕ್ಷನ್, ಡೇವಿಡ್ ಆಫ್, ಥರ್ಡ್ ವ್ಯೂ, ಲಿಯೋ, ಬ್ಲೂ ಟಕಾಯ್, ಆ ಥರ ತುಂಬ ಬ್ರ್ಯಾಂಡ್ಸ್ ಇದೆ. ಬ್ಲೆಂಡೆಡ್ ಕಾಫಿಗೆ ತುಂಬ ಕಾಸ್ಟ್ಲಿ, ಯಾಕೆಂದ್ರೆ ಹೇಳಿದ್ರೆ ಚಿಕೋರಿ ಹಾಕಲ್ಲ, ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಚಿಕೋರಿಯಿಂದ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ ಅಂತ ಹೇಳಿದ್ರೆ, ತುಂಬ ಚಿಕೋರಿ ಕಾಫಿನ ಕುಡಿಯೋದ್ರಿಂದ ಎದೆಉರಿ ಬರುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತದೆ, ಇದೊಂದು ಸೈಡ್ ಎಫೆಕ್ಟ್ ಇರುವಂಥದ್ದು. ಮತ್ತೆ ಅರೇಬಿಕಾ ಕಾಫಿ ಪೌಡರ್ ಅಲ್ಲಿ 100 ಗ್ರಾಮ್ ಪೌಡರ್ ಇದ್ರೆ 1.5 mg ಕೆಫೆನ್ ಇರುತ್ತೆ. ರೋಬಸ್ಟಾದಲ್ಲಿ 2.7 mg ಕೆಫೆನ್ ಇರುತ್ತೆ. ಕೆಫೆನ್ ನಾವು ಡೈಲಿ 300 mg ಕೆಫೆನ್ ಪರ್ ಡೇ ಕನ್ಸ್ಯೂಮ್ ಮಾಡ್ಬೋದು.
ತುಂಬ ಕೆಫೆನ ಕುಡಿಯೋದ್ರಿಂದ ನಿದ್ದೆ ಬರಲ್ಲ, ಮತ್ತೊಬ್ಬೊಬ್ಬರಿಗೆ ವೆಯ್ಟ್ ಗೇನ್ ಆಗ್ತದೆ, ವೆಯ್ಟ್ ಲಾಸ್ ಆಗ್ತದೆ, ಎಳ್ಲಿಕ್ಕಾಗಲ್ಲ. ಇನ್ನೊಂದು ಬ್ಲಡ್ ಪ್ರೆಷರ್, BP ಜಾಸ್ತಿ ಆಗ್ತದೆ. ಇದು 3 ಸೈಡ್ ಎಫೆಕ್ಟ್ ಇರುತ್ತೆ. ನೀವು ಹೆಲ್ತ್ ವೈಸ್ ನೋಡಿದರೆ ಅರೇಬಿಕಾನೇ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದೇಳಿದರೆ ಅರೇಬಿಕಾದಲ್ಲಿ ಕೆಫೆನ್ ಕಮ್ಮಿ ಇರುತ್ತೆ. ಅದಕ್ಕೆ ಪ್ರಪಂಚದಲ್ಲಿ 70% ಅರೇಬಿಕಾ ಕಾಫಿನನ್ನೇ ಕುಡಿತಾರೆ, 30% ಮಾತ್ರ ರೋಬಸ್ಟಾ ಕಾಫಿನ ಕುಡಿಯೋದು. ಮತ್ತು ಕೆಫೆನಿಂದ ಹೆಲ್ತ್ ಬೆನಿಫಿಟೂ ಇದೆ. ಕೆಫೆನ್ ಕುಡಿಯೋದ್ರಿಂದ ಬಾಡಿನ ಹೀಟ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ, ಆ್ಯಂಡ್ ಫ್ಯಾಟಿ ಲಿವರ್ ಮತ್ತು ಹಾರ್ಟಿಗೆ ತುಂಬ ಒಳ್ಳೆಯದು. ಅದಕ್ಕೆ ಜಿಮ್ ಅವ್ರು ಮತ್ತು ಫಾರಿನ್ ಅವ್ರು ಜಾಸ್ತಿ ಪ್ಯೂರ್ ಬ್ಲ್ಯಾಕ್ ಕಾಫಿನ ಕುಡಿತಾರೆ. ಅದಕ್ಕೆ ತುಂಬ ಕುಡಿಬಾರ್ದು, ಲಿಮಿಟಾಗಿ ಕನ್ಸ್ಯೂಮ್ ಮಾಡ್ಬೋದು. ಅಂದರೆ 300 mg, ಒಂದು 2 ಕಪ್ಸ್ ಇಲ್ಲ 3 ಕಪ್ಸ್. ಮತ್ತು ಕಾಫಿ ಪ್ಲಾಂಟೇಶನ್ನ ಬೆಳೆಸಬೇಕಂದ್ರೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಸಾಯಿಲ್ 2 ಮಣ್ಣು ಈ ಥರ ಮಿಕ್ಸನ್ ಆಗಿರಬೇಕು. ಮತ್ತು ಹಿಲ್ ಸ್ಟೇಷನ್, ಬೆಟ್ಟ ಬೇಕಾಗ್ತದೆ. ಯಾಕೆಂದೇಳಿದರೆ ಮಳೆಗಾಲದಲ್ಲಿ ನೀರು ತುಂಬ ಬೇಕು, ನೀರು ಯಾವುದು ನಿಲ್ಬಾರ್ದು, ಎಲ್ಲ ಫ್ಲೋ ಆಗಬೇಕು. ಅದಕ್ಕೆ ಹಿಲ್ ಸ್ಟೇಷನಲ್ಲಿ ಮಾತ್ರ ಕಾಫಿ ಗಿಡ, ಟೀ ಗಿಡನ ಬೆಳೆಸ್ತಾರೆ. ಆ್ಯಂಡ್ ಅರೇಬಿಕಾ ಗಿಡಕ್ಕೆ 90% ಶೇಡ್ ಇದ್ದರೆ ರೋಬಸ್ಟಾಕ್ಕೆ 70% ಶೇಡ್, ನೆರಳಿರಬೇಕು. ತುಂಬ ಬಿಸಿಲು ಬಿದ್ದರೆ ಗಿಡ ಎಲ್ಲ ಸತ್ತೋಗ್ತದೆ. ಗಿಡನ ರಕ್ಷಣೆ ಮಾಡಲಿಕ್ಕೋಸ್ಕರ ಮರ ಬೆಳೆಸ್ತಾರೆ. ಅದಕ್ಕೆ ನಿಮಗೆ ಕಾಫಿ ಪ್ಲಾಂಟೇಶನ್ ನೋಡಿದಾಗ ಫಾರೆಸ್ಟ್ ಥರ ಕಾಣಿಸುತ್ತೆ, ಯಾವುದೋ ಫಾರೆಸ್ಟ್ ಅಲ್ಲ, ಎಲ್ಲ ನೆರಳಿಗೋಸ್ಕರ ಮರ ಬೆಳೆಸ್ತಾರೆ. ಈಗ ಟೀ ಪ್ಲಾಂಟೇಶನ್ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಓಪನ್ ಆಗಿ ಇಟ್ಟಿರ್ತಾರೆ. ಟೀ ಪ್ಲಾಂಟೇಶನ್ಗೆ ಬಿಸಿಲು ಜಾಸ್ತಿ ಬೀಳಬೇಕು, ಕಾಫಿ ಪ್ಲಾಂಟೇಶನ್ಗೆ ನೆರಳು ಜಾಸ್ತಿ ಬೀಳಬೇಕು, ಅಷ್ಟೇ ಡಿಫ್ರೆನ್ಸ್. ಈ ಮಿಷಿನ್ ಇದೆ ನೋಡಿ, ಇದು ಕಾಫಿ ರೋಸ್ಟಿಂಗ್ ಮಿಷಿನ್. ಕಾಫಿ ಹಣ್ಣಾದ್ಮೇಲೆ ರೆಡ್ ಆಗಿರುತ್ತೆ, ಅದರ ಸಿಪ್ಪನ್ನು ತೆಗಿಲಿಕ್ಕೆ ಪಲ್ಪ್ ಮಾಡ್ತಾರೆ. ಪಲ್ಪ್ ಮಾಡಿದಾಗ ಕಾಫಿದ ಸಿಪ್ಪೆಲ್ಲ ಹೋಗ್ತದೆ. ಆಮೇಲೆ ಕಾಫಿ ಬೀನ್ ಸಿಗ್ತದೆ ನೋಡಿ, ಅದನ್ನೊಂದು 20 days ಗಂಟ ಬಿಸಿಲಲ್ಲಿ ಒಣಗಿಸ್ತಾರೆ. ಒಣಗಿಸಿದಂಥ ಸೀಡ್ ನೋಡ್ಲಿಕ್ಕೆ ಈ ಥರ ಇರುತ್ತೆ. ಇದು ರೋಸ್ಟ್ ಮಾಡಲಿಕ್ಕೆ ಮುಂಚೆ ರಾ ಬೀನ್, ಇದರಲ್ಲಿ ಕಾಫಿದ ಸ್ಮೆಲ್, ಟೇಸ್ಟ್ ಏನು ಬರಲ್ಲ. ಇದು ರೋಸ್ಟ್ ಮಾಡಲಿಕ್ಕೆ ಒಂದು 10 kg ಕಾಫಿ ಬೀನ್ಸ್ನ ಇದರೊಳಗಡೆ ಹಾಕ್ತಾರೆ. ಒಳಗಡೆ 80 ಡಿಗ್ರಿ ಸೆಲ್ಸಿಯಸ್ 112 Fahrenheit ಅಲ್ಲಿ ರೋಸ್ಟ್ ಮಾಡ್ತಾರೆ. ಟೆಂಪ್ರೇಚರ್ ಒಂದೇ ಇಟ್ಟಿರ್ತಾರೆ. ರೋಸ್ಟಿಂಗ್ ಮಾಡುವಂಥ ಟೈಮಿಂಗ್ಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. 20 minutesಗೆ ರೋಸ್ಟ್ ಮಾಡಿದರೆ ಅದು ಲೈಟ್ ರೋಸ್ಟೆಡ್ ಅಂತ ಹೇಳಿದರೆ ಗ್ರೀನ್ ಕಾಫಿ ಮಾಡ್ತಾರೆ. ಗ್ರೀನ್ ಕಾಫಿ ಅಂತ ಹೇಳಿದರೆ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ, ಅದಕ್ಕೆ ವೆಯ್ಟ್ ಲಾಸ್ ಅಂತ ಕುಡಿತಾರೆ. ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಮೈಗ್ರೇನ್ನ ಕಂಟ್ರೋಲ್ ಮಾಡಲಿಕ್ಕೆ, ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಕುಡಿತಾರೆ. ಇನ್ನೊಂದು 40 minutesಗೆ ರೋಸ್ಟ್ ಮಾಡಿರ್ತಾರೆ, ಅದು ಮೀಡಿಯಂ ರೋಸ್ಟೆಡ್. ನಾವು ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಿ ನೋಡಿ, ಬ್ಲ್ಯಾಕ್ ಕಾಫಿ, ಕೋಲ್ಡ್ ಕಾಫಿ, ಇನ್ಸ್ಟೆಂಟ್ ಫಿಲ್ಟ್ರಿಗೆಲ್ಲ ಮೀಡಿಯಂ ರೋಸ್ಟೆಡ್. ಇನ್ನೊಂದು 60 minutesಗೆ ರೋಸ್ಟ್ ಮಾಡಿರ್ತಾರೆ, ಅದು ಡಾರ್ಕ್ ರೋಸ್ಟೆಡ್. ಈ ಜಿಮ್ ಅವರು, ಫಾರಿನ್ ಅವರೆಲ್ಲ ಕುಡಿತಾರೆ ನೋಡಿ ಬ್ಲ್ಯಾಕ್ ಕಾಫಿ ಅಂತ, ಆ ರೀತಿ ರೋಸ್ಟಿಗೆ. ಆ ರೀತಿ ಒಳಗಡೆ ರೋಸ್ಟ್ ಆದಮೇಲೆ ನಿಮಗೆ ಇದರಲ್ಲಿ ಚೆಕ್ ಮಾಡ್ಬೋದು ಎಷ್ಟು ರೋಸ್ಟೆಡ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ. ಆ ರೀತಿ ನೋಡಿದ ಮೇಲೆ ಈ ಡೋರ್ ಓಪನ್ ಮಾಡಿಟ್ರೆ ಕಾಫಿ ಎಲ್ಲ ಹೊರಗಡೆ ಬರುತ್ತೆ. ಬಂದಂಥ ಕಾಫಿ ಬೀನ್ಸ್ ತುಂಬ ಬಿಸಿಯಾಗಿರುತ್ತೆ. ಇದು ಕೂಲ್ ಮಾಡಲಿಕ್ಕೆ ಮಿಷಿನ್, ಒಂದು 10-20 ನಿಮಿಷ ಗಂಟ ಕೂಲ್ ಆಗ್ತಾ ಇರುತ್ತೆ. ಕೂಲ್ ಆದಮೇಲೆ ಡೋರ್ ಓಪನ್ ಮಾಡಿಟ್ರೆ ಕೆಳಗಡೆ ಇರುತ್ತೆ ನೋಡಿ. ಲೈಟ್ ರೋಸ್ಟೆಡ್ ಮಾಡಿದರೆ ಗ್ರೀನ್ ಕಾಫಿ, ಇದು ಗ್ರೀನ್ ಕಾಫಿ ಪೌಡರ್. ಇದರಲ್ಲಿ ತುಂಬ ಬೆನಿಫಿಟ್ ಇದೆ, ನೋಡ್ಬೋದಾದರೆ ಗೂಗಲಲ್ಲಿ ಇದೆ ಬೆನಿಫಿಟ್ಸ್, ಚೆಕ್ ಮಾಡ್ಬೋದು. ಮೀಡಿಯಂ ರೋಸ್ಟೆಡ್ ಮಾಡಿದರೆ ಈ ಥರ ಇರುತ್ತೆ. ಇದರಲ್ಲಿ ಎಲ್ಲ ಕಾಫಿ ಮಾಡ್ಬೋದು, ಬ್ಲ್ಯಾಕ್, ಕೋಲ್ಡ್, ಇನ್ಸ್ಟೆಂಟ್, ಯಾವ ಕಾಫಿ ಬೇಕಾದ್ರೆ ಮಾಡ್ಬೋದು. ಯಾಕೆಂದರೆ ಫ್ಲೇವರ್ ಜಾಸ್ತಿ ಇರುತ್ತೆ, ಕಹಿ ಕಮ್ಮಿ ಇರುತ್ತೆ. ಜಾಸ್ತಿ ರೋಸ್ಟ್ ಮಾಡಿದಾಗ ಡಾರ್ಕ್ ಆಗ್ತದೆ, ಇದು ಡಾರ್ಕ್ ರೋಸ್ಟೆಡ್. ಎಕ್ಸ್ಪ್ರೆಸೋ, ಲ್ಯಾಟೆ, ಕ್ಯಾಪಿಚಿನೋ, ಟರ್ಕಿಶ್, ಮೋಕಾ ಆ ಥರ ಬ್ರ್ಯಾಂಡ್ಗೆ ಈ ಡಾರ್ಕ್ ರೋಸ್ಟೆಡ್ನ ಬಳಸ್ತಾರೆ. ಇದರಲ್ಲಿ ಕಹಿ ಜಾಸ್ತಿ ಇರುತ್ತೆ, ಫ್ಲೇವರ್ ಕಮ್ಮಿ ಇರುತ್ತೆ. ಆ್ಯಂಡ್ ಇದನ್ನ ಪೌಡ್ರ್ ಮಾಡಲಿಕ್ಕೋಸ್ಕರ ಇಲ್ಲಿಗೆ ಹಾಕ್ತಾರೆ. ಇದು ಗ್ರೈಂಡರ್ ಮೆಷಿನ್. ಪ್ಯೂರ್ ಕಾಫಿ ಇದ್ರೆ ಈ ಥರ ಸ್ಮೆಲ್ ಇರುತ್ತೆ. ನಿಮಗೆ ಇದು ಒರಿಜಿನಲ್ ಕಾಫಿ ಸ್ಮೆಲ್. ಮಾರ್ಕೆಟಲ್ಲಿ ಚಿಕೋರಿ ಸ್ಮೆಲ್ ನೋಡಿದ್ದಲ್ಲ, ಇದು ರಿಯಲ್ ಕಾಫಿ ಸ್ಮೆಲ್ ಇದು ಇರ್ತದೆ. ಚಿಕೋರಿಯಿಂದ ಹೇಳಿದ್ರೆ ಈ ಥರ ಇರುತ್ತೆ. ಇದೇ ಮಾರ್ಕೆಟಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ. ಇದು ಡಿಫ್ರೆಂಟ್ ఉంది, ಅದು ಡಿಫ್ರೆಂಟ್ ఉంది. ಈ ಪ್ಯೂರ್ ಕಾಫಿ ನೀವು ಮನೆಗೆ ತಗೊಂಡೋಗಿ ಹಾಲಿಗೆ ಹಾಕಿದ್ರೆ ಕರಗೋದಿಲ್ಲ, ಇದನ್ನ ನೀವು ಫಿಲ್ಟರ್ ಮಾಡಲೇಬೇಕು. ಫಿಲ್ಟರ್ ಮಿಷಿನ್ ಫಿಲ್ಟರ್ ಮಾಡ್ಬೋದಿಲ್ಲ, ಅಂದರೆ ಟೀ ಥರ ಬಾಯ್ಲ್ ಮಾಡ್ಬೋದು. ಇದು ಪ್ರೊಸೆಸಿಂಗ್ ಕಾಫಿ. ಮತ್ತು ಈ ಚಿಕೋರಿ ನೋಡ್ಲಿಕ್ಕೆ ಅಷ್ಟೇ ಪೌಡರ್. ಇದು ನೀವು ಪ್ರೆಸ್ ಮಾಡಿದ್ರೆ ಇದರಲ್ಲಿ ಮಾಯಿಶ್ಚರ್ ಇರುತ್ತೆ, ಅದಕ್ಕೆ ಇದು ಲೈಫ್ ಟೈಮ್ ಬಂದ್ಬಿಟ್ಟು 6 months. ಇದು ಕಹಿನ ಕಮ್ಮಿ ಮಾಡಲಿಕ್ಕೋಸ್ಕರ ಆ ಮಿಷಿನಲ್ಲಿ ಮಿಕ್ಸ್ ಮಾಡ್ತಾರೆ. ಪ್ಯೂರ್ ಕಾಫಿ ತುಂಬ ಕಹಿ ಇರುತ್ತೆ, ಆದರೆ ಪ್ಯೂರ್ ಕಾಫಿ ಇದ್ರೆ ಕೈಗೆ ಅನ್ಕೊಳ್ಳಲ್ಲ. ಅದಕ್ಕೆ 10-20 ವರ್ಷ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ, ಟೇಸ್ಟ್ ಮಾತ್ರ ಕಹಿ ಇರುತ್ತೆ ಅಂತ. ಅದಕ್ಕೆ ಚಿಕೋರಿ ಬೇಕಂದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಬೋದು, 80-20 ರೇಷಿಯೋ. ಬೇಡ ಅಂತ ಹೇಳಿದರೆ ಅರೇಬಿಕಲ್ ಅಂದರೆ ಬ್ಲೆಂಡೆಡ್ ಸಿಗ್ತದೆ. ಸ್ಟ್ರಾಂಗ್ ಬೇಕಂದರೆ ರೋಬಸ್ಟಾ ಕಾಫಿ ಯೂಸ್ ಮಾಡಿ. ಅದು ಅದೇ ಹೊರಗಡೆ ಕಾಣ್ತೀವಲ್ಲ, ಅದ್ರ ಮೇಲೆ ಬರ್ದಿರ್ತಾರಲ್ವ, ಹಿಂದೆ ಬರೆದಿರ್ತಾರೆ, ಬರೆದು ಬಿಟ್ಟು ಸೇಲ್ ಮಾಡೋದು, ಬರೆಯೋದು ಸೇಲ್ ಮಾಡೋದು. ಇದು ಕೊಕೋ ಬೀನ್ನ ರೋಸ್ಟ್ ಮಾಡುವಂಥ ಮಿಷಿನ್ ಆಗಿರುತ್ತೆ. ಕೊಕೋ ಪ್ಲಾಂಟೇಶನ್ ಬಂದ್ಬಿಟ್ಟು ಕಾಫಿ ಎಸ್ಟೇಟ್ ಒಳಗಡೆ ಬೆಳೆಸಲ್ಲ, ಬೇರೆ ಪ್ಲಾಂಟೇಶನ್ ಆಗಿರುತ್ತೆ. ಅದು ನೋಡಲಿಕ್ಕೆ ಸೇಮ್ ಕಾಫಿ ಪ್ಲಾಂಟ್ ಥರ ಇರೋದ್ರಿಂದ ಬೇರೆ ಪ್ಲಾಂಟೇಶನಲ್ಲಿ ಬೆಳೆಸ್ತಾರೆ. ಅದು ನೋಡಲಿಕ್ಕೆ ಪಪ್ಪಾಯಿ ಥರ ದೊಡ್ಡ ಹಣ್ಣು ಇರುತ್ತೆ, ಅದರೊಳಗಡೆ ತುಂಬ ಬೀನ್ಸ್ ಇರುತ್ತೆ. ಅದನ್ನ ತೆಗೆದ್ಬಿಟ್ಟು ಡ್ರಮ್ಮಿಗೆ ಹಾಕಿರ್ತಾರೆ ಒಂದು 2 ದಿನ, ಯಾಕೆಂದರೆ ಅದು ಫಾರ್ಮೆಂಟ್ ಆಗಬೇಕು, ಕೊಳಿಬೇಕು. ಆವಾಗ ಅದರದ್ದು ಫ್ಲೇವರ್ ಬರುತ್ತೆ. ಆಮೇಲೆ ಅದನ್ನ ತೆಗೆದ್ಬಿಟ್ಟು ಒಂದು 20 days ಗಂಟ ಒಣಗಿಸ್ತಾರೆ. ಒಣಗಿಸಾದ್ಮೇಲೆ ಈ ರೀತಿ ಆಗ್ತದೆ. ಇದು ರಾ ಸೀಡ್ಸ್. ಇದನ್ನ ರೋಸ್ಟ್ ಮಾಡಲಿಕ್ಕೆ ಇದರೊಳಗಡೆ ಒಂದು 10 kg ಹಾಕ್ತಾರೆ.
140 ಸೆಲ್ಸಿಯಸ್ ಟು 80 ಫ್ಯಾರನೈಟಲ್ಲಿ ರೋಸ್ಟ್ ಮಾಡ್ತಾರೆ. 2 ಟೈಮಿಂಗ್ಸಲ್ಲಿ ರೋಸ್ಟ್ ಮಾಡ್ತಾರೆ, 15 ಆ್ಯಂಡ್ 40 ಮಿನಿಟ್ಸ್. 15 ಮಿನಿಟ್ಸ್ಗೆ ರೋಸ್ಟ್ ಮಾಡಿದರೆ ನಾರ್ಮಲ್ ಚಾಕ್ಲೇಟ್ ಮಾಡ್ಬೋದು, 40 ಮಿನಿಟ್ಸ್ಗೆ ರೋಸ್ಟ್ ಮಾಡಿದರೆ ಡಾರ್ಕ್ ಚಾಕ್ಲೇಟ್ ಮಾಡ್ಬೋದು. ಇದರಲ್ಲಿ ಅಷ್ಟೇ, ಎಷ್ಟು ರೋಸ್ಟ್ ಮಾಡಿರ್ತಾರೆ ಅಷ್ಟು ಕೆಫಿನ್ ಜಾಸ್ತಿ ಆಗಿರುತ್ತೆ. ಅದಕ್ಕೆ ತುಂಬ ಜನ ಹೇಳ್ತಾರೆ ಡಾರ್ಕ್ ಚಾಕ್ಲೇಟ್ ತಿಂದರೆ ಒಳ್ಳೆಯದು ಅಂತ. ಯಾಕೆಂದರೆ ಅದರಲ್ಲಿ ಸಹ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಅದು ಫ್ಯಾಟಿ ಲಿವರ್ ಹಾರ್ಟಿಗೆ ಒಳ್ಳೆಯದು. ಅದಕ್ಕೆ ದಿನಕ್ಕೆ ಚಾಕ್ಲೇಟ್ನ ತುಂಬ ತಿನ್ನಬಾರ್ದು, ಲಿಮಿಟಾಗಿ ಚಾಕ್ಲೇಟ್ನ ಕನ್ಸ್ಯೂಮ್ ಮಾಡ್ಬೋದು, ಅಂದರೆ ಕೆಫಿನ್ ಜಾಸ್ತಿ ಇರುತ್ತೆ ಅಂತ. ಇದು ರೋಸ್ಟ್ ಆದಮೇಲೆ ಸಿಪ್ಪೆ ತೆಗಿಲಿಕ್ಕೆ ಹಾಕ್ತಾರೆ, ಇದು ಪಲ್ಪರ್ ಮಿಷಿನ್. ಇಲ್ಲಿ ಪಲ್ಪ್ ಮಾಡಿಬಿಟ್ಟು ಅದರ ಸಿಪ್ಪೆನ ತೆಗಿತಾರೆ, ತೆಗೆದಾದ್ಮೇಲೆ ಅದನ್ನ ಪೌಡರ್ ಮಾಡಲಿಕ್ಕೆ ಇಲ್ಲಿಗೆ ಹಾಕ್ತಾರೆ, ಇದು ಗ್ರೈಂಡರ್ ಮಿಷಿನ್. ಇಲ್ಲಿ ಗ್ರೈಂಡ್ ಮಾಡಿ ಪೌಡರ್ ತೆಗಿತಾರೆ, ಪೌಡರ್ನ ಇಲ್ಲಿಗೆ ಹಾಕ್ತಾರೆ. ಇದರೊಳಗಡೆಯಿಂದ ಪೌಡರ್ ಹಾಕಿದಾಗ ಒಳಗಡೆ ಲಿಕ್ವಿಡ್ ಆಗಿ ಬರುತ್ತೆ, ಆ ಲಿಕ್ವಿಡ್ನ ಟ್ರೇಗೆ ಹಾಕ್ಬಿಟ್ಟು ಒಣಗಿಸ್ತಾರೆ. ಆಮೇಲೆ ಕೊಕ್ಕೋ ಬಟರ್ ತೆಗಿಲಿಕ್ಕೆ ಇಲ್ಲಿಗೆ ಹಾಕ್ತಾರೆ, ಇದು ಕೊಕ್ಕೋ ಬಟರ್ ತೆಗೆದು. ಕೊಕ್ಕೋ ಬಟರ್ನ ಬಾಡಿ ಸ್ಕ್ರಬ್ ಮಾಡಲಿಕ್ಕೆಲ್ಲ ತುಂಬ ಬಳಸ್ತಾರೆ. ಮತ್ತು ಕೊಕ್ಕೋ ಪೌಡರ್ನ ಅಲ್ಲಿಗೆ ಹಾಕ್ತಾರೆ, ಅಲ್ಲಿ ಚಾಕ್ಲೇಟ್ ಮಾಡ್ತಾರೆ. ಆ ಮಿಷಿನ್ ಒಳಗಡೆ ಮಿಲ್ಕ್ ಪೌಡರ್, ಕೊಕ್ಕೋ ಪೌಡರ್ನ ಮಿಕ್ಸ್ ಮಾಡ್ತಾರೆ, ಮತ್ತು ಕೊಕ್ಕೋ ಬಟರ್ ಅಂತ. ಮತ್ತು ಚಾಕ್ಲೇಟ್ ಮಾಡಲಿಕ್ಕೆ ಸ್ವೀಟ್ನೆಸ್ ಬರುತ್ತೆ ನೋಡಿ, ಸ್ವೀಟ್ನೆಸ್ಗಾಗಿ ಹನಿ ಹಾಕ್ಬೋದು, ಶುಗರ್ ಪೌಡರ್ ಹಾಕ್ಬೋದು, ಇಲ್ಲಾಂದರೆ ಮ್ಯಾಪಲ್ ಸಿರಪ್. ಇದು 3 ಆಪ್ಷನಲ್ಲಿ ಇರುತ್ತೆ, ಹಾಕ್ಬೋದು. ಸ್ವಲ್ಪ ಉಪ್ಪು ಹಾಕ್ತಾರೆ ಟೇಸ್ಟ್ ಬರಲಿಕ್ಕೆ, ಆಮೇಲೆ ಕೊಕೊನೆಟ್ ಆಯಿಲ್ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚಾಕ್ಲೇಟ್ ಮಾಡ್ತಾರೆ. ಆಮೇಲೆ ಲಿಕ್ವಿಡ್ ಸಿಗ್ತದೆ, ಆ ಲಿಕ್ವಿಡ್ನ ಟ್ರೇಗೆ ಹಾಕ್ಬಿಟ್ಟು ಆ AC ರೂಮ್ ಒಳಗಡೆ ಇಟ್ಟಿರ್ತಾರೆ. ಆಮೇಲೆ ಅದು ಕೂಲ್ ಆಗ್ತದೆ, ಆಮೇಲೆ ಇದು ಕಟ್ ಮಾಡಿ ಸೇಲ್ ಮಾಡ್ತಾರೆ. ಇದು ಹೋಮ್ ಮೇಡ್ ಚಾಕ್ಲೇಟ್ ಪ್ರೊಸೆಸಿಂಗ್ ಆಗಿರುತ್ತೆ. ಒಳಗಡೆ ಬನ್ನಿ, ಕಾಫಿ ಟೇಸ್ಟಿಂಗ್ ಇದೆ.